ಕಾಂಗ್ರೆಸ್ ತೊರೆದು ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ. ಬಸವರಾಜ ಹೊರಟ್ಟಿ ಭೇಟಿಯಾಗಿ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ, ರೆಸಿಗ್ನೇಷನ್ ಲೆಟರ್ನ ಅಂಗೀಕರಿಸಿದ ಸಭಾಪತಿ. ನಮ್ಮ ಮನೆಗೆ ನಾನು ವಾಪಸ್ ಬಂದಿದ್ದಕ್ಕೆ ಸಂತೋಷವಾಗಿದೆ. ಪವರ್ಫುಲ್ ಲೀಡರ್ ಮೋದಿಜಿಗಾಗಿ ಮತ್ತೆ ಬಿಜೆಪಿಗೆ ಬಂದಿದ್ದೇನೆ. ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಜಗದೀಶ್ ಶೆಟ್ಟರ್ ಹೇಳಿಕೆ. ಎಲ್ಲ ಹಿರಿಯ ನಾಯಕರು ಒಗ್ಗಟ್ಟಾಗಿ ಪಕ್ಷಕ್ಕೆ ಬಲ ತಂದಿದ್ದಾರೆ. ಕರ್ನಾಟಕದಲ್ಲಿ ಮತ್ತೆ ಕಮಲ ಅರಳುತ್ತೆ ಎಂದ ವಿಜಯೇಂದ್ರ, ಶೆಟ್ಟರ್ ಆಗಮನದಿಂದ ಬಿಜೆಪಿಗೆ ಮತ್ತೆ ಶಕ್ತಿ ಬಂದಿದೆ ಅಂತ ಯಡಿಯೂರಪ್ಪ ಸಂತಸ. ದೆಹಲಿಯಿಂದ ಬಂದ ಶೆಟ್ಟರ್ನ ಸ್ವಾಗತಿಸಿದ ಎಸ್ಆರ್ ವಿಶ್ವನಾಥ್, ಹಿರಿಯ ನಾಯಕ ವಾಪಸ್ ಆಗಿದ್ದಕ್ಕೆ ಸಂತಸ. ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿಗೆ ಬರಬಹುದು ಎಂದ ಬಿಜೆಪಿ ಶಾಸಕ. ಲೋಕ ಕದನದ ಹೊತ್ತಲ್ಲಿ ಇಂಡಿಯಾ ಕೂಟಕ್ಕೆ ಮತ್ತೊಂದು ಪೆಟ್ಟು. ದೀದಿ ಕೇಜ್ರಿವಾಲ್ ಬೆನ್ನಲ್ಲೇ ಕೈಗೆ ನಿತೀಶ್ ಕುಮಾರ್ ಶಾಕ್. ಮತ್ತೆ ಎನ್ಡಿಎಗೆ ಮರಳ್ತಾರ ಬಿಹಾರ ಸಿಎಂ. ಎನ್ಡಿಎ ಸೇರಲು ನಿತೀಶ್ ಕುಮಾರ್ಗೆ ಬಿಜೆಪಿ ಕಂಡೀಷನ್. ಲಾಲು ಕುಟುಂಬದ ಆರ್ಜೆಡಿ ಪಕ್ಷದ ಜೊತೆಗಿನ ಮೈತ್ರಿ ಖತಂ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬಿಜೆಪಿ ಷರತ್ತು. ಬಿಜೆಪಿಯೇ ಮಂಡ್ಯ ಸೀಟು ಉಳಿಸಿಕೊಳ್ಳಲಿದೆ. ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಲೋಕಸಭಾ ಚುನಾವಣೆ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಎಂದ ಸಂಸದೆ ಸುಮಲತಾ. ಕೇಂದ್ರ ಸರ್ಕಾರದಿಂದ 2024ರ ಸಾಲಿನ ಪದ್ಮ ಪ್ರಶಸ್ತಿಗಳ ಘೋಷಣೆ. 132 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪುರಸ್ಕಾರ. ಮೈಸೂರಿನ ಸೋಮಣ್ಣ ಉದ್ಯಮಿ ಶಶಿ ಸೋನಿಗೆ ಸೇರಿ ರಾಜ್ಯದ 8 ಮಹನೀಯರಿಗೆ ಪದ್ಮಶ್ರೀ ಗರಿ. ಇವತ್ತು ದೇಶದೆಲ್ಲೆಡೆ 75ನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮ. ದೆಹಲಿಯ ಕರ್ತವ್ಯ ಪಥದಲ್ಲಿ 10:30ಕ್ಕೆ ರಾಷ್ಟ್ರಪತಿಯಿಂದ ಧ್ವಜಾರೋಹಣ. ವಿವಿಧ ತಂಡಗಳಿಂದ ಗೌರವ ವಂದನೆ ಕಾರ್ಯಕ್ರಮ. ಲೋಕಸಭಾ ಚುನಾವಣೆಗೆ ಮುನ್ನ ಎಚ್.ಡಿ. ದೇವೇಗೌಡ ಟೆಂಪಲ್ ರನ್. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಜಿ ಪ್ರಧಾನಿ. ಇವತ್ತು ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ ದೊಡ್ಡಗೌಡರು. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ರನ್ನ ಭೇಟಿ ಮಾಡಿದ ಅರುಣ್ ಯೋಗಿರಾಜ್. ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ರಾಜವಂಶಸ್ಥರ ಜೊತೆ ರಾಮಶಿಲ್ಪಿ ಮಾತುಕತೆ. ಪತ್ನಿ ವಿಜೇತಾ ಜೊತೆ ತೆರಳಿ ಆತಿಥ್ಯ ಸ್ವೀಕರಿಸಿದ ದೈವಶಿಲ್ಪಿ. ಕೋಲಾರ ಜಿಲ್ಲೆಯ ವಡ್ಡಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊತ್ತಿ ಉರಿದ ಕಾರು. ತಾಂತ್ರಿಕ ದೋಷದಿಂದ ಕಾರಿಗೆ ಬೆಂಕಿ. ಸ್ಥಳಕ್ಕೆ ತೆರಳಿ ಬೆಂಕಿ ನಂದಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ. ಅಯೋಧ್ಯೆ ರಾಮ ಮಂದಿರದ ಮೇಲೆ ಹಸಿರು ಬಾವುಟ. ಓವೈಸಿ ಇರುವ ಚಿತ್ರವನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ ಯುವಕ. ಅವಹೇಳನಕಾರಿ ಪೋಸ್ಟ್ ಹಾಕಿದ ಕಿಡಿಗೇಡಿ ಕೃತ್ಯಕ್ಕೆ ಸಿಟ್ಟಿಗೆದ್ದು ಈದ್ಗಾ ಕಟ್ಟಡದ ಗುಂಬಜ್ ಒಡೆದು ಹಾಕಿದ ಹಿಂದೂ ಕಾರ್ಯಕರ್ತರು. ಮದುವೆ ಮಾಡಿಕೊಂಡು ಉಡುಪಿಗೆ ಹನಿಮೂನ್ಗೆ ಹೋಗಿದ್ದ ಜೋಡಿ. ಮಧು ಚಂದ್ರವನ್ನ ಕ್ಯಾನ್ಸಲ್ ಮಾಡಿ ಬೀಚ್ ಸ್ವಚ್ಛಗೊಳಿಸಿದ ನ್ಯೂ ಮ್ಯಾರಿಡ್ ಕಪಲ್. ದಂಪತಿಯ ಕೆಲಸವನ್ನ ಮೆಚ್ಚಿ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗೋಕೆ ಆಮಂತ್ರಣ. ಅಯೋಧ್ಯೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಪ್ರವಾಸೋದ್ಯಮಕ್ಕೆ ಒತ್ತು. ಶ್ರೀರಾಮ ಜನ್ಮಭೂಮಿಗೆ ಬಂತು ಎಲೆಕ್ಟ್ರಿಕ್ ಕ್ರೂಸ್. ಕೋಲ್ಕತಾದಿಂದ ಅಯೋಧ್ಯೆಗೆ ಈ ಕ್ರೂಸ್ಗಳ ಸಂಚಾರಕ್ಕೆ ಚಾಲನೆ. ವಾರಾಣಸಿಯ ಜ್ಞಾನವಾಪಿ ಮಸೀದಿಗೂ ಮುನ್ನ ಅಲ್ಲಿ ಮಂದಿರ ಇತ್ತು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ವರದಿ. ಕನ್ನಡ, ತೆಲುಗು, ದೇವನಾಗರಿ ಲಿಪಿಯ ಶಾಸನಗಳು ಪತ್ತೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ. ಬಾಂಬ್ ದಾಳಿಯಲ್ಲಿ ಪಂಜಾಬ್ನ ಅಗ್ನಿವೀರ ಅಜಯ್ ಕುಮಾರ್ ಹುತಾತ್ಮ. ವೀರಯೋಧನ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ಪರಿಹಾರ. ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡೋದಾಗಿ ಭಗವಂತ್ ಸಿಂಗ್ ಮಾನ್ ಭರವಸೆ. ರೀಲ್ಸ್ಗಾಗಿ ಯುವಕನ ಹುಚ್ಚಾಟ. ಸೀರೆ ಉಟ್ಟು ನಡು ರಸ್ತೆಯಲ್ಲಿ ವಿಡಿಯೋ ಮಾಡಿ ರಂಪಾಟ. ರೀಲ್ಸ್ ರಾಜನ ಅವಾಂತರಕ್ಕೆ ವಾಹನ ಸವಾರರು ಹೈರಾಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.